ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಅವರ ಅರೆಸ್ಟ್ ಆಗಿದೆ. ಅರೆಸ್ಟ್ ಆದ ನಂತರ ಇದೀಗ ಅವರು ಜಾಮೀನಿನ ಮೇಲೆ ಬಿಡುಗಡೆಯಾಗ್ತಾರ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯ ಸರ್ಕಾರ ಮತ್ತು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಇದು ದೊಡ್ಡ ವಾಕ್ಸಮರಕ್ಕೆ ಕಾರಣವಾಗಿದೆ. ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ಇವತ್ತು ಹಾಗಿದ್ರೆ ಜಾಮೀನು ಸಿಗತ್ತಾ? ಇಂದು 1ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ತೀರ್ಪು ಪ್ರಕಟವಾಗುತ್ತೆ. ಶ್ರೀಕಾಂತ್ ಪರ ವಕೀಲ ಸಂಜೀವ್ ಬಡಸ್ಕರ್ ಅವರಿಂದ ವಾದ. ಶ್ರೀಕಾಂತ್ ತಲೆಮರೆಸಿಕೊಂಡಿಲ್ಲ ಎಂದು ವಾದ ಮಂಡನೆ. ಅವರನ್ನು ಅರೆಸ್ಟ್ ಮಾಡುವಂಥ ಅಗತ್ಯ ಇರಲಿಲ್ಲ, ಅವರು ತಲೆಮರೆಸಿಕೊಂಡಿರಲಿಲ್ಲ. ಶ್ರೀಕಾಂತ್ಗೆ ಜಾಮೀನು ನೀಡದಂತೆ ಪೊಲೀಸರ ಆಕ್ಷೇಪಣೆ ಇದೆ. ಶಹರ ಠಾಣೆ ಸಬ್ ಇನ್ಸ್ಪೆಕ್ಟರ್ನಿಂದ ತಕರಾರು ಅರ್ಜಿ ಸಲ್ಲಿಕೆ ಕೂಡ ಆಗುತ್ತೆ. ತುರ್ತು ಪ್ರಕರಣ ಎಂದು ಪರಿಗಣಿಸಿ ನಿನ್ನೆ ಮಧ್ಯಾಹ್ನ ವಿಚಾರಣೆ ಕೈಗೆತ್ತಿಕೊಂಡ ಕೋರ್ಟ್ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ನೀಡುವಂತೆ ವಾದ ಮಂಡಿಸಿದ ಶ್ರೀಕಾಂತ್ ಪರ ವಕೀಲ 31 ವರ್ಷದಿಂದ ತಲೆಮರೆಸಿಕೊಂಡಿದ್ದಾನೆ, ಜಾಮೀನು ನೀಡಬಾರದು ಅಂತೇಳಿ ಸರ್ಕಾರಿ ವಕೀಲರು ವಾದ ಮಾಡ್ತಾರೆ. ಆದರೆ ಶ್ರೀಕಾಂತ್ ಪರ ವಕೀಲರಿಂದ ಪ್ರತಿವಾದ. ಶ್ರೀಕಾಂತ್ ಪೂಜಾರಿ ಕಳೆದ 40 ವರ್ಷದಿಂದ ಎಲ್ಲಿಯೂ ಹೋಗಿಲ್ಲ. ಕಳೆದ 40 ವರ್ಷದಿಂದ ಒಂದೇ ವಿಳಾಸದಲ್ಲಿದ್ದಾರೆ. ಈಗಾಗಲೇ ಆತನ ವಿವಿಧ ಪ್ರಕರಣ ದಾಖಲಿಸಿದಾಗಲೂ ಕೋರ್ಟ್ಗೆ ಹಾಜರಾಗಿ ಜಾಮೀನು ಪಡೆದುಕೊಂಡಿದ್ದಾನೆ. ವಿಚಾರಣೆಗೆ ಕರೆದಾಗ ಪೊಲೀಸರ ಮುಂದೆ ಕೂಡ ಹಾಜರಾಗಿದ್ದಾನೆ. ಹೀಗಾಗಿ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಕೊಡಬೇಕು ಅಂತ ಹೇಳಿ ಶ್ರೀಕಾಂತ್ ವಾದ ಮಂಡಿಸ್ತಾನೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾರೆ ಇಲ್ಲ, ಈಗ ಎರಡು ಕಡೆ ಒಂದು ಅರೆಸ್ಟ್ ಆಗಿ ಒಳಗಡೆ ಇದ್ದಾರೆ. ಈಗ ಅವರನ್ನು ಬಿಡುಗಡೆ ಮಾಡು ಅಂತ ಹೇಳಿ ಶ್ರೀಕಾಂತ್ ಪೂಜಾರಿ ಪರ ವಕೀಲರು, ಇಲ್ಲ ಬಿಡುಗಡೆ ಮಾಡಬಾರ್ದು ಅಂತೇಳಿ ಶಹರ ಠಾಣೆ ಪೊಲೀಸ್ ತಕರಾರು ಅರ್ಜಿ. ವಾದ ಯಾವ ರೀತಿ ಆಗುತ್ತೆ ಅಂತಂದರೆ, ಭಾಳ ಮುಖ್ಯವಾಗಿ ಯಾಕೆ ಅರೆಸ್ಟ್ ಮಾಡಿದ್ದೀವಿ, ಯಾಕೆ ಆತನನ್ನು ಬಿಡುಗಡೆ ಮಾಡಬಾರ್ದು ಅಂತೇಳಿ ಅಂದರೆ ಶಹರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಹೇಳ್ತಾರೆ ಅಂತಂದರೆ, ನೋಡಿ ಕಳೆದ 30 ವರ್ಷಗಳಿಂದ ಆತ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾನೆ, ಆತ ನಮ್ಮ ಕೈಗೆ ಸಿಗ್ತಾ ಇಲ್ಲ, ಆತನನ್ನು ಬಿಡುಗಡೆ ಮಾಡಬೇಡಿ ಅಂತ ಕೋರ್ಟ್ ಮುಂದೆ ಹೇಳ್ತಾನೆ. ಈ ಸಂದರ್ಭದಲ್ಲಿ ಶ್ರೀಕಾಂತ್ ಪರ ವಕೀಲರು ಹೇಳ್ತಾರೆ, ಎಲ್ಲಿ ಸ್ವಾಮಿ ತಲೆಮರೆಸ್ಕೊಂಡಿದ್ದಾನೆ ಆತ? ಕಳೆದ 40 ವರ್ಷದಿಂದ ಒಂದೇ ಅಡ್ರೆಸ್ಸಲ್ಲಿದ್ದಾನೆ. ಆಮೇಲೆ ನೀವು ಹೇಳ್ತಾ ಇದ್ರಿ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾನೆ ಅಂಥೇಳಿ. ಈ ಹಿಂದೆ ಅನೇಕ ಕೇಸ್ಗಳಾಗಿದೆ, ದಾಖಲೆ ಇದೆ. ಯಾವಾಗೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸರು ಕರೆದಿದ್ದಾರೆ, ಆತ ಬಂದು ಆತ ಅಲ್ಲಿಗೆ ಹೋಗಿ ಹಾಜರಿಯಾಗಿ ಏನೆಲ್ಲ ಇದೆ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾನೆ. ಹಾಗಾಗಿ ಆತ ಎಲ್ಲೂ ತಲೆಮರೆಸ್ಕೊಂಡಿಲ್ಲ. ತಲೆಮರೆಸ್ಕೊಂಡಿದ್ರೆ ನೀವು ನಿಜ ಆತನನ್ನು ಅರೆಸ್ಟ್ ಮಾಡಬೇಕು. ಸೊ ಇದು ವಾದ ಪ್ರತಿವಾದ. ಹಾಗಿದ್ರೆ 16 ಕೇಸ್ಗಳು ಯಾವ್ಯಾವುದು? ವೆರಿ ಇಂಟ್ರೆಸ್ಟಿಂಗ್. ಈಗ ಒಂದು ಬರ್ತಿರುವಂಥ ಮಾಹಿತಿ ಪ್ರಕಾರ ನೋಡಿ, 1992ರಲ್ಲಿ ಒಂದು ದೊಂಬಿ ಕೇಸ್ ಇರುತ್ತೆ. ಇದೇ ಕೇಸಲ್ಲಿ ಬಂದನ ದೊಂಬಿ ಕೇಸ್ 92 ದೊಂಬಿ ಕೇಸ್ ಅಂತಂದರೆ ಆ ಸಂದರ್ಭದಲ್ಲಿ ಆತ ಈ ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸೆಂಬರ್ 5ನೇ ತಾರೀಕಿನಿಂದ ಡಿಸೆಂಬರ್ 6ನೇ ತಾರೀಕು ಅಲ್ಲಿ ಅಯೋಧ್ಯೆಯಲ್ಲಿ ಕಟ್ಟಡ ಧ್ವಂಸವಾಗಿರುತ್ತೆ. 5ನೇ ತಾರೀಕಿನಿಂದ ಇಲ್ಲಿ ಗಲಾಟೆ ಶುರುವಾಗಿರುತ್ತೆ ಮುಂದೆ ನಿರಂತರವಾಗಿ. ನೋಡಿ, ಬೇರೆ ಬೇರೆ ಕೇಸ್, ಹಳೆ ಹುಬ್ಬಳ್ಳಿ ಶಹರ ಠಾಣೆಯಲ್ಲಿ ಮೊದಲ ಕೇಸ್ ಇರುತ್ತೆ, ಅದು ದೊಂಬಿ ಕೇಸ್. ಆ ಕೇಸಲ್ಲಿ ಈಗಲೂ ಕೂಡ ಆತ ಅರೆಸ್ಟ್ ಆಗಿರುವಂಥದ್ದು. ಆದರೆ ಒಂದು ಕಡೆ ಹೇಳ್ತಾರೆ ಅದು ಕಂಪ್ಲೀಟಾಗಿ ಖುಲಾಸೆ ಆಗಿದೆ ಅದರಲ್ಲಿ ಅಂತೇಳಿ. ಗೊತ್ತಿಲ್ಲ ಖುಲಾಸೆ ಆಗಿದೆಯೇ ಇಲ್ವಾ. ಆದರೆ 16 ಕೇಸ್ ಇದೆಯಾ? ಇದೆ. 16 ಕೇಸ್ ಏನಾಗಿದೆ ನೋಡಿ. ದೊಂಬಿ ಕೇಸ್ ಹುಬ್ಬಳ್ಳಿ ಶಹರ ಠಾಣೆ, ಇದೇ ಕೇಸ್ನಲ್ಲಿ ಬಂಧನವಾಗಿದೆ. ಅಬಕಾರಿ ಕೇಸ್ 6/10/2000 ಇದರಲ್ಲಿ ರಿಲೀಸ್ ಆಗಿದೆ. ಹಳೆ ಹುಬ್ಬಳ್ಳಿ ಠಾಣೆ ದೊಂಬಿ ಕೇಸ್, ಹಳೆ ಹುಬ್ಬಳ್ಳಿ ಠಾಣೆ ಮುಚ್ಚಳಿಕೆ ಬರೆಕೊಡಲಾಗಿದೆ. ಇನ್ನು ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ 18/1/2001ರಲ್ಲಿ ಈತ ರಿಲೀಸ್ ಆಗಿದ್ದಾನೆ. ಮತ್ತೊಂದು ಕಡೆ ಮುಚ್ಚಳಿಕೆ ಬರೆಕೊಟ್ಟಿದ್ದಾನೆ ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ. ಒಟ್ಟು 16 ಕೇಸ್, ಎಲ್ಲದರಲ್ಲೂ ಬಹುತೇಕ ಬಿಡುಗಡೆಯಾಗಿದ್ದಾನೆ. ಅಬಕಾರಿ ಕೇಸ್ ಅಂತಂದರೆ ಕಳ್ಳಬಟ್ಟಿ ಮಾರಾಟ. ಅಬಕಾರಿ ಕೇಸ್ ಕಳ್ಳಬಟ್ಟಿ ಮಾರಾಟ. ಅಲ್ಲಿ ಕಮರಿಪೇಟೆ ಅಂತ ಒಂದು ಜಾಗ ಇದೆ. ಅಲ್ಲಿ ನಿಮಗೆ ಎಂಥ ಡೂಪ್ಲಿಕೇಟ್ ಸಿಗುತ್ತೆ ಅಂತಂದರೆ, ನೀವು ಥಮ್ಸಪ್ಪನ್ನು ಹಿಂಗೆ ಇಟ್ಟರೂ ಕೂಡ 5 ನಿಮಿಷದಲ್ಲೇ ಪಚಕ್ ತೆಗೆದುಬಿಟ್ಟು ಒಂದು ಹೊಸ ಥಮ್ಸಪ್ ಕೊಡ್ತಾರೆ. ಹಾಗೆಯೇ ಈ ಬ್ರ್ಯಾಂಡ್ಗಳಿದೆಯಲ್ಲ, ಎಲ್ಲ ಬ್ರ್ಯಾಂಡು ಎಲ್ಲ ಡೂಪ್ಲಿಕೇಟ್ ಬ್ರ್ಯಾಂಡು. ಕಮರಿಪೇಟೆ ಮಾಲ್ ಅಂತ ಭಾಳ ಫೇಮಸ್ ಅಲ್ಲಿ, ಅದನ್ನು ಮಾರಾಟ ಮಾಡ್ತಾ ಇದೆ ಅಂತೇಳಿ ಅದರ ಮೇಲೆ ಅಬಕಾರಿ ಕೇಸ್ ಎಷ್ಟಿದೆ ಅಂತಂದರೆ 1, 2, 3, 4, 5 ಅಬಕಾರಿ ಕೇಸ್ ಇದೆ. 5 ಅಬಕಾರಿ ಕೇಸ್. ಆಮೇಲೆ ಮಟ್ಕಾ ಕೇಸ್ ಇದೆ. 1, 2, 3 ಮಟ್ಕಾ ಕೇಸ್ ಇದೆ. ಆಮೇಲೆ ದೊಂಬಿ ಕೇಸ್ 1, 2, 3, 4 ದೊಂಬಿ ಕೇಸ್ ಇದೆ. ಮಟ್ಕಾ ಕೇಸ್, ಅಬಕಾರಿ ಕೇಸ್,
ದೊಂಬಿ ಕೇಸ್, ಮಟ್ಕಾ ಕೇಸ್, ಅಬಕಾರಿ ಕೇಸ್, ಜೂಜಾಟ ಕೇಸ್ ಇದೆ. ಜೂಜಾಟ 1, 2, 3. ವಿಷಯ ಏನಪ್ಪ ಅಂತಂದರೆ ಬಹುತೇಕ ಕೇಸ್ಗಳಲ್ಲಿ, ಅಬಕಾರಿ ಕೇಸ್ಗಳಲ್ಲಿ ಖುಲಾಸೆಯಾಗಿದೆ, ಬಹುತೇಕ ಮಟ್ಕಾ ಕೇಸ್ಗಳಲ್ಲಿ ಖುಲಾಸೆಯಾಗಿದೆ, ಇನ್ನು ಅನೇಕ ದೊಂಬಿ ಕೇಸ್ಗಳಲ್ಲಿ ಮುಚ್ಚಳಿಕೆ ಬರ್ಕೊಳ್ಳಲಾಗಿದೆ. ಇದು ಮಟ್ಕಾ ಕೇಸ್ ನೋಡಿ, 23/2/2018 ಇದಕ್ಕೆ ಮುಚ್ಚಳಿಕೆ ಬರ್ಕೊಳ್ಳಲ್ಲ. ಮುಚ್ಚಳಿಕೆ ಅಂದರೆ ನಾನು ಇನ್ನು ಮುಂದೆ ಮಾಡಲ್ಲ, ಬಿಟ್ಬಿಡಿ ನನ್ನ ಅಂತ ಹೇಳಿದಾಗ ಬಿಟ್ಬಿಡ್ತಾರೆ. ಕಾನೂನು ಆ ಪ್ರಕಾರ ಇರುತ್ತೆ. ಆದರೆ ಒಂದು ಕೇಸ್ ಏನು, ಹುಬ್ಬಳ್ಳಿ ಶಹರ ಠಾಣೆ ಕೇಸ್, ದೊಂಬಿ ಕೇಸ್, ಇದರಲ್ಲಿ ಖುಲಾಸೆ ಆಗಿದ್ದಾನೆ. ಖುಲಾಸೆ ಆಗಿದೆಯಾ ಆಗಿಲ್ವಾ ಗೊತ್ತಿಲ್ಲ, ಆದರೆ ಆ ದೊಂಬಿ ಕೇಸ್ ವಿಚಾರದಲ್ಲಿ ಆತನ ಅರೆಸ್ಟ್ ಆಗಿದೆ. ಇಲ್ಲಿ ಅರೆಸ್ಟ್ ಮಾಡಬಾರ್ದಾಗಿದ್ರೆ ಅರೆಸ್ಟ್ ಮಾಡಬೇಕು, ಇಲ್ಲ ಅಂತಲ್ಲ. ಅರೆಸ್ಟ್ ಮಾಡಿದಂದ್ರೆ ಏನಾಗುತ್ತೆ, ನಿಮ್ಮನ್ನು ಕರೀತಾರೆ, ಹೋಗ್ತಾರೆ. 2 ಟೈಪ್ ಇರುತ್ತೆ. ಈಗ ತನಿಖಾಧಿಕಾರಿ ಇರ್ತಾನಲ್ಲ, ಈತ ತಪ್ಪಿಸ್ಕೊಂಡು ಓಡಾಡ್ತಾನೆ, ಈತ ಏನೋ ತೊಂದರೆ ಮಾಡ್ತಾನೆ, ಈತ ಸಾಕ್ಷ್ಯ ನಾಶ ಮಾಡ್ತಾನೆ ಅಂತಂದರೆ ಅರೆಸ್ಟ್ ಆಗಿ ಒಳಗಾಕ್ಬೋದು. ಇಲ್ಲಿ ಸಾಕ್ಷ್ಯ ನಾಶ ಮಾಡುವಂಥದ್ದು ಏನೂ ಇಲ್ಲ. ನೋಡಪ್ಪ, ನಾನು ಕರೆದಾಗೆಲ್ಲ ಪೊಲೀಸ್ ಸ್ಟೇಷನ್ಗೆ ಬರಬೇಕು, ಹೋಗಬೇಕು ಅಂತ. ಈಗ ಅರೆಸ್ಟ್ ಮಾಡಿದ ನಂತರ ಶಹರ ಠಾಣೆ ಪೊಲೀಸರು ಹೇಳ್ತಾ ಇರುವಂಥದ್ದು ಕೋರ್ಟ್ನಲ್ಲಿ, ನೋಡಿ ಆತ ಕಳೆದ 30 ವರ್ಷದಿಂದ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ ಅಂತ. ಈಗ ಇವರ ಪರವಾಗಿರುವಂಥ ವಕೀಲ್ ಹೇಳ್ತಾ ಇರುವಂಥದ್ದು, ಆತ ತಲೆ ತಪ್ಪಿಸ್ಕೊಂಡು ಓಡಾಡಿಲ್ಲ ಸರ್, 40 ವರ್ಷದಿಂದ ಆತ ಒಂದೇ ಅಡ್ರೆಸ್ಸಲ್ಲಿದ್ದಾನೆ, ಮತ್ತು ಈ ಹಿಂದೆ ಕೂಡ 2-3 ಸಲ ಆತ ಬಂದು ಹೋಗಿದ್ದಾನೆ. ದಾಖಲೆ ಇಲ್ಲದೆ ಶ್ರೀಕಾಂತನ್ನು ಬಂಧನ ಮಾಡಿದ್ರೆ, ಮತ್ತೊಂದು ಕಡೆ FIR ಕಾಪಿ ಕೂಡ ಇಲ್ಲವಂತೆ ಅವರ ಬಳಿ. ದಾಖಲೆ ಇಲ್ಲದೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸ್ಫೋಟಕ ಸುದ್ದಿ ಬಹಿರಂಗವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸ್ಫೋಟಕ ಸುದ್ದಿ ಬಹಿರಂಗ. ಶ್ರೀಕಾಂತ್ ಬಂಧನ ಕೇಸ್ಗೆ ದೂರಿನ ಪ್ರತಿಯೇ ಇಲ್ಲ, FIR ಕಾಪಿನೇ ಇಲ್ಲ, ಕೋರ್ಟ್ಗೆ FIR ಕೂಡ ನೀಡಿಲ್ಲ ಶಹರ ಪೊಲೀಸರು. ಜೊತೆಗೆ ಅಲ್ಲಿ ಮೊಹಮ್ಮದ್ ರಫೀಕ್ ತಹಶೀಲ್ದಾರ್ ಅನ್ನುವಂಥ ಇನ್ಸ್ಪೆಕ್ಟರ್ ಇದ್ದ ಅಂಥೇಳಿ. ಹೌದು, ನಿಜ ಇರೋದು. ಅಲ್ಲಿ ನಿಮ್ಗೆ ಗೊತ್ತಲ್ಲ, ಈ ಥರದ ಕೇಸ್ಗಳು ಬಂದಾಗ ಆತ ಹಿಂದೂನ ಮುಸ್ಲಿಮ್ನ ಇದೆಲ್ಲ ಬಂದುಬಿಡ್ತದೆ. ನಿಜವಾಗ್ಲೂ ಬರಬಾರ್ದು, ಬಂದು ಹೋಗಿದೆ, ಏನು ಮಾಡೋಕ್ಕಾಗಲ್ಲ. ಇನ್ನು ರಿಪಬ್ಲಿಕ್ ಕನ್ನಡಕ್ಕೆ ಶ್ರೀಕಾಂತ್ ಪರ ವಕೀಲ ಸಂಜೀವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆತ ಯಾವುದೇ ಕಾರಣಕ್ಕೂ ಕರಸೇವಕರನ್ನು ಅರೆಸ್ಟ್ ಮಾಡಿರುವಂಥದ್ದು ರಾಜಕೀಯ ದುರುದ್ದೇಶದಿಂದ ಅನ್ನುವಂಥದ್ದು. ಈತನೇ ಶ್ರೀಕಾಂತ್ ಪೂಜಾರಿ. ಈಗ ಆ ಗಲಾಟೆ ಸಂದರ್ಭದಲ್ಲಿ ಈತನಿಗೆ 35 ವರ್ಷ ವಯಸ್ಸಾಗಿತ್ತು, ಈಗ 65 ವರ್ಷ ವಯಸ್ಸಾಗಿದೆ. ಸೀನಿಯರ್ ಸಿಟಿಸನ್. ಇನ್ನಿಬ್ಬರು 75 ವರ್ಷ ವಯಸ್ಸಾಗಿತ್ತು, ಅವರಿಗೆ 40 ವರ್ಷ ವಯಸ್ಸಾಗಿತ್ತು 92ರ ಗಲಾಟೆ ಸಂದರ್ಭದಲ್ಲಿ. ಹಾಗಾದರೆ ಏನಿದು ದಾಖಲೆ ಇಲ್ಲದೆ ಬಂಧನ ಮಾಡಿದ್ರ ಪೊಲೀಸರು? ಈತನ ಪರ ವಕೀಲ ಅಂದರೆ ಶ್ರೀಕಾಂತ್ ಪೂಜಾರಿ ಪರ ವಕೀಲರಾಗಿರುವಂಥ ಸಂಜೀವ್ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಸೇವಕ ಶ್ರೀಕಾಂತ್ ಪೂಜಾರಿ ಬಂಧನದ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಆಕ್ರೋಶ, ಅಸಮಾಧಾನ ಭುಗಿಲೆದ್ದಿರುವಂಥದ್ದು. ಇನ್ನು ಈ ವಿಚಾರವಾಗಿ ಶ್ರೀಕಾಂತ್ ಪೂಜಾರಿ ಬಂಧನದ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಸ್ಫೋಟಕ ಸತ್ಯವನ್ನು ಬಯಲು ಮಾಡ್ತಾ ಇದೆ. ಏನು ಅಂದರೆ ಪ್ರಮುಖವಾಗಿ ಈ ಒಂದು ರಾಮ ಜನ್ಮಭೂಮಿ ಹೋರಾಟದ ವಿಚಾರವಾಗಿ ಶ್ರೀಕಾಂತ್ ಪೂಜಾರಿಯ ಮೇಲೆ ಯಾವುದೇ ಕಂಪ್ಲೇಂಟ್ ಹಾಗೂ FIR ಇಲ್ಲವೇ ಇಲ್ಲ ಅಂತಕ್ಕಂಥ ಒಂದು ಅಂಶ ಬೆಳಕಿಗೆ ಬಂದಿರತಕ್ಕಂಥದ್ದು. ಈಗ ಸದ್ಯ ಶ್ರೀಕಾಂತ್ ಪೂಜಾರಿ ಪರ ವಕೀಲರಾಗಿರುವಂಥ ಸಂಜಯ್ ಬಡಸ್ಕರ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಶ್ರೀಕಾಂತ್ ಪೂಜಾರಿಯನ್ನು ಈಗಾಗಲೇ ಬಂಧನ ಮಾಡಲಾಗಿದೆ, ಆದರೆ ಏನು ಸರ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಮತ್ತು ಕಂಪ್ಲೇಂಟ್ ಇಲ್ಲ ಅಂತಕ್ಕಂಥ ಅಂಶ ಬೆಳಕಿಗೆ ಬಂದಿದೆ ಸರ್? ಹೌದು, ಇದು ಕಟ್ಟು ಸತ್ಯ. ಶ್ರೀಕಾಂತ್ ಪೂಜಾರಿ ಮೇಲೆ ಏನು ಪ್ರಕರಣ ದಾಖಲಾಗಿದೆ ಅಂತೇಳಿ ಏನು ಪೊಲೀಸರು ಹೇಳ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ನ್ಯಾಯಾಲಯದಲ್ಲಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಹಾಗೂ ಧಾರವಾಡದ ನ್ಯಾಯಾಲಯದಲ್ಲಿಯೂ ಸಹ ಯಾವುದೇ FIR ಮತ್ತು ಕಂಪ್ಲೇಂಟು ಇಲ್ಲದೇ ಇರುವುದರಿಂದ ಇದು ಮತ್ತಷ್ಟು ಸಂಶಯಕ್ಕೆ ಕಾರಣ ಆಗಿದೆ. ಇದೊಂದು ಷಡ್ಯಂತ್ರ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸರ್, ಈಗ ಒಂದು ಕಡೆ ಶ್ರೀಕಾಂತ್ ಪೂಜಾರಿ ಮೇಲೆ ಇದೇ ಅಂದರೆ ರಾಮ ಜನ್ಮಭೂಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಹೋರಾಟಕ್ಕೆ ಸಂಬಂಧಪಟ್ಟಂತೆ FIR ಕಾಪಿನೂ ಇಲ್ಲ, ಕಂಪ್ಲೇಂಟ್ ಕಾಪಿನೂ ಇಲ್ಲ ಅಂದರೆ ಪೊಲೀಸರು ಯಾವ ಆಧಾರದ ಮೇಲೆ, ಯಾವ ಉದ್ದೇಶದಿಂದ ಶ್ರೀಕಾಂತ್ ಪೂಜಾರಿನ ಬಂಧನ ಮಾಡಿದ್ರು ಸರ್? ಕೇವಲ ಚಾರ್ಜ್ ಶೀಟು ಮತ್ತು ಓಪನ್ ವಾರಂಟ್ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆತನನ್ನು ಬಂಧನ ಮಾಡಿದ್ದಾರೆ. ನಾವು ದಾಖಲೆಯನ್ನು ಕಲೆ ಹಾಕಿದಾಗ FIR ಮತ್ತು ಕಂಪ್ಲೇಂಟ್ ಇಲ್ಲದೇ ಇರೋದು ನಮಗೆ ಕಂಡು ಬಂತು. ನಾವು ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡಿಕೊಂಡು ತಮ್ಮಲ್ಲಿ ಏನಾದರೂ ಇದ್ದರೆ ಒಂದು FIR ಕಂಪ್ಲೇಂಟ್ ಕೊಡಿ ಅಂತೇಳಿ ಅವರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಂಥ ಪ್ರಕರಣಗಳು ಸಾಕಷ್ಟು ಪ್ರಕರಣಗಳಲ್ಲಿ ದಾಖಲೆಗಳೇ ಇಲ್ಲದೇ ಇರೋದು ಮತ್ತಷ್ಟು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಅನ್ನೋದನ್ನು ನಾವು ನಿನ್ನೆ ದಿವಸ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅದಕ್ಕೆ ಮೊದಲು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸಂಜಯ್ ಪೂಜಾರಿ ಅಚಾನಕ್ಕಾಗಿ ಬಂಧನ ಆಗುತ್ತೆ. ಬಂಧನ ಆದ ತಕ್ಷಣ ಇದು ಯಾವ ಕೇಸು ಅಂತಂದರೆ, ಈ ಅಯೋಧ್ಯೆ ಸಂದರ್ಭದಲ್ಲಿ ಹುಬ್ಬಳ್ಳಿ ಗಲಾಟೆ ಏನಾಗಿರುತ್ತೆ ಆ ಕೇಸ್ಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಆದರೆ ಶ್ರೀಕಾಂತ್ ಪೂಜಾರಿ ಅಥವಾ BJP ವಲಯ ಹೇಳುವಂಥ ಮಾತು ಅಲ್ಲ ಸರ್, ಆತ ಆ ಕೇಸಲ್ಲಿ ಹೋಗಿ ಬರ್ತಾ ಇದ್ದಾನೆ, ಒಂದೇ ಕೇಸ್ ಬಾಕಿ ಇರೋದು, ಆತ ಹೋಗಿ ಬರ್ತಾ ಇದ್ದಾನೆ. 2019ರಲ್ಲೂ ಹೋಗಿ ಬಂದಿದ್ದ, ಯಾವಾಗ ಹೋಗಿ ಸೈನ್ ಮಾಡಬೇಕು ಹೋಗಿ ಬರ್ತಾ ಇದ್ದಾನೆ.
ಆತನ ಬಂಧಿಸುವಂಥ ಪ್ರಮೇಯ ಇರಲಿಲ್ಲ ಅನ್ನುವಂಥದ್ದು. ಈಗ ಆತನ ಬಂಧನ ಆಯಿತು. ಬಂಧನ ಆದ ನಂತರ ಈಗ ಆತನಿಗೆ ಜಾಮೀನಿಗಾಗಿ ಹೋರಾಟಗಳಾಗ್ತಾ ಇದೆ. ಅಲ್ಲಿ ಅವರ ಪರವಾಗಿರುವಂಥ ಸಂಜಯ್ ಹೇಳಿರುವಂಥದ್ದು ಏನಂತಂದರೆ, ಸರ್ ಆತನ ಬಗ್ಗೆ 16 ಕೇಸ್ ಇದೆ ನಿಜ, ಯಾಕಂದರೆ ಸರ್ಕಾರ ಕೂಡ ಹೇಳ್ತು 16 ಕೇಸ್ ಇದೆ ರೀ, ಕ್ರಿಮಿನಲ್ ರೀ ಆತ ಅಂತ. 16ರಲ್ಲಿ ಆತ ಬಿಡುಗಡೆ ಆಗಿದ್ದಾನೆ, ಬಹುತೇಕ ಎಲ್ಲದರಲ್ಲೂ ಬಿಡುಗಡೆ ಆಗಿದ್ದಾನೆ, ಕೆಲವುದಕ್ಕೆ ಮುಚ್ಚಳಿಕೆ ಬರ್ಕೊಟ್ಟಿದ್ದಾನೆ. ಈ ಒಂದು ಕೇಸ್ ಇದೆ ಅಂತ. ಹಾಗಿದ್ರೆ ಒಂದು ಕೇಸ್ ಇದ್ದರೆ ಆತನ ಅರೆಸ್ಟ್ ಮಾಡಬಾರ್ದಾ? ಮಾಡಬಹುದು, ಇಲ್ಲ ಅಂತಲ್ಲ. ಆದರೆ ಶಾರಾ ಪೊಲೀಸ್ ಠಾಣೆ ಪೊಲೀಸರು ಹೇಳ್ತಾ ಇರುವಂಥದ್ದು ಆತ ತಲೆಮರೆಸ್ಕೊಂಡಿದ್ದಾನೆ. ಈಗ ತಲೆಮರೆಸ್ಕೊಂಡಿದ್ದಾನ ಅಂದರೆ ಸಿಕ್ಕೇ ಇಲ್ವಾ ಇಲ್ಲಿ ತನಕ? ಹಾಗಿದ್ರೆ ಬಂಧನ ಮಾಡಬೇಕಲ್ವಾ? ಸಂಜಯ್ ಹೇಳ್ತಾ ಇದ್ದಾರೆ, ಶ್ರೀಕಾಂತ್ ಪರ ವಕೀಲರು, ಇಲ್ಲ ಸರ್ ತಲೆಮರೆಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಕಳೆದ 40 ವರ್ಷದಿಂದ ಆತ ಒಂದೇ ಅಡ್ರೆಸ್ಸಲ್ಲಿದ್ದಾನೆ, ಮತ್ತು ಬೇರೆ ಬೇರೆ ಕೇಸಲ್ಲಿ ಆತ ಅದೇ ಸ್ಟೇಷನ್ಗೆ ಹೋಗಿ ಬಂದಿದ್ದಾನೆ, ದಾಖಲೆ ಇದೆ, ಡೇಟ್ ಇದೆ, ಮುಚ್ಚಳಿಕೆ ಬರ್ಕೊಟ್ಟಿದ್ದಾನೆ. ಹೆಂಗೆ ಆತ ತಲೆಮರೆಸ್ಕೊಂಡಿದ್ದಾನೆ? ಈಗ ಪ್ರಾಬ್ಲಮ್ ಶುರು ಆಗುತ್ತೆ. ನಂಬರ್ 1. ಎರಡನೇದಾಗಿ 16 ಕೇಸು ಅಂದ್ರಲ್ವಾ, ಕ್ರಿಮಿನಲ್ ಕೇಸು, ಮತ್ತೊಂದು ಆ ಕೇಸ್ ಇದೆ, ಈ ಕೇಸ್ ಇದೆ. ನಾವು ಕೂಡ ನೋಡಿದ್ವಿ, ಮಟ್ಕಾ ಕೇಸ್ ಇದೆ ನಿಜ, ಅಬಕಾರಿ ಕೇಸ್ ಅಂದರೆ ಈ ಮದ್ಯ ಮಾರಾಟ, ಚೀಪ್ ರೇಟ್, ಆಪ್ರೇಟ್ ಚೀಪ್ ರೇಟ್ ಇದೆಯಲ್ಲ, ಆ ಮಾರಾಟ. ಆಮೇಲೆ ಅದಾದ ನಂತರ ದೊಂಬಿ ಅಂತಂದರೆ ಇದು ಗಲಭೆ ಮತ್ತೊಂದು ಈ ರೀತಿ ನಡೆಯುವಂಥದ್ದು ವಿಚಾರ. ಇನ್ನೊಂದು ಮಟ್ಕಾ ಕೇಸ್, ಅಬಕಾರಿ ಕೇಸ್, ಜೂಜಾಟ, ಇದೆಲ್ಲದೂ ಕೂಡ ಖುಲಾಸೆ ಆಗಿದೆ. ಇದೇನು ನೇಣ ಹಾಕುವಂಥ ಕೇಸ್ಗಳಲ್ಲ, ಕೇಸ್ಗಳೇ. ಬನ್ನಿ ಈಗ ಪ್ರಕಾಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಪ್ರಕಾಶ್, ಯಾವ ವಿಚಾರಗಳನ್ನು ಕೈಗೆತ್ತಿಕೊಂಡು BJP ಭಾಳ ಪ್ರಬಲವಾಗಿ ಇವತ್ತು ಕೋರ್ಟಲ್ಲೂ ಕೂಡ ಶ್ರೀಕಾಂತ್ ಪೂಜಾರಿ ಪರವಾದಂಥ ವಾದ ಏನು, ಮತ್ತೊಂದು ಕಡೆ ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಲ್ಲ ಜಾಮೀನು ಕೊಡಬಾರ್ದು ಅಂತ ಹೇಳೋದಕ್ಕೆ ಕೋರ್ಟ್ ಮುಂದೆ ಹೇಳ್ತಾ ಇರುವಂಥ ಪ್ರತಿವಾದ ಏನು? ಎಸ್ ಜಯಪ್ರಕಾಶ್ ಶೆಟ್ಟಿ, ಏನು ಶ್ರೀಕಾಂತ್ ಪೂಜಾರಿ ಬಂಧನದ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಒಂದು ಕಡೆ ಸಾಕಷ್ಟು ಆಕ್ರೋಶ ಅಸಮಾಧಾನ ಭುಗಿಲೆದ್ದಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಶ್ರೀಕಾಂತ್ ಪೂಜಾರಿ ಜಾಮೀನಿಗಾಗಿ ಒಂದು ಕಡೆ ಈಗಾಗಲೇ ನ್ಯಾಯಾಲಯದಲ್ಲಿ ವಾದ ಮತ್ತು ಪ್ರತಿವಾದಗಳು ನಡೆದಿರುವಂಥದ್ದು. ಇದರಲ್ಲಿ ಪ್ರಮುಖವಾದಂಥ ಅಂಶ ಏನು ಬೆಳಕಿಗೆ ಬಂದಿರುವಂಥದ್ದು ಅಂದರೆ, ಶ್ರೀಕಾಂತ್ ಪೂಜಾರಿಯ ಬಂಧನದ ವಿಚಾರದಲ್ಲಿ ಕೇಸ್ ಮತ್ತು ಅಂದರೆ ದೂರು ಮತ್ತು ಕಂಪ್ಲೇಂಟ್ FIR ಯಾವ ಸರ್ಕಾರದ ಒಂದು ಏನು ಲಾಯರ್ ಇದ್ದಾರೆ ಅವ್ರ ಕಡೆಯಿಂದ ಪ್ರೆಸೆಂಟ್ ಮಾಡಲಿಕ್ಕೆ ಆಗಿಲ್ಲ ಅಂತಕ್ಕಂಥ ಒಂದು ಅಂಶ ಬೆಳಕಿಗೆ ಬಂದಿರತಕ್ಕಂಥದ್ದು. ಒಂದು ಕಡೆ ಶ್ರೀಕಾಂತ್ ಪೂಜಾರಿ ಪರವಾಗಿರುವಂತಹ ವಕೀಲ ಸಂಜೀವ್ ಬಡಸ್ಕರ್ ಅವರು ಪ್ರತಿವಾದವನ್ನು ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಸರ್ಕಾರಿ ವಕೀಲರು ಒಂದು ಕಡೆ ಶ್ರೀಕಾಂತ್ ಪೂಜಾರಿಯ ವಿರುದ್ಧವಾಗಿ, ಅಂದರೆ ಈವರೆಗೂ 31 ವರ್ಷಗಳ ಕಾಲ ಶ್ರೀಕಾಂತ್ ಪೂಜಾರಿ ಯಾವುದೇ ಒಂದು ವಿಚಾರಣೆಗೆ ಹಾಜರಾಗಿಲ್ಲ, ಕೋರ್ಟ್ಗೆ ಹಾಜರಾಗಿಲ್ಲ ಅಂತಕ್ಕಂಥ ಒಂದು ಅಂಶವನ್ನು ಇಟ್ಕೊಂಡು ಆತನಿಗೆ ಬೇಲನ್ನು ನೀಡಬಾರ್ದು, ಜಾಮೀನನ್ನು ನೀಡಬಾರ್ದು ಅಂತಕ್ಕಂಥ ವಾದವನ್ನು ಮಂಡಿಸಿದರೆ, ಈತ ಶ್ರೀಕಾಂತ್ ಪೂಜಾರಿ ಪರವಾಗಿರುವಂತಹ ವಕೀಲರು ಸಂಜೀವ್ ಬಡಸ್ಕರ್ ಅವರು ಪ್ರತಿವಾದವನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಕಳೆದ 31 ವರ್ಷಗಳಿಂದ ಯಾವಾಗೆಲ್ಲ ಪೊಲೀಸ್ ಠಾಣೆಯಿಂದ ವಿಚಾರಣೆಗೆ ಕರೆದಿದ್ದಾರೆ, ಕೋರ್ಟ್ಗೆ ಕರೆದಿದ್ದಾರೆ, ಅವಾಗೆಲ್ಲ ಹಾಜರಾಗಿದ್ದಾರೆ, ಶ್ರೀಕಾಂತ್ ಪೂಜಾರಿ ಹಾಜರಾಗಿದ್ದಾರೆ, ಯಾವುದೇ ರೀತಿಯಾದಂತಹ ತಲೆಮರೆಸಿಕೊಂಡಿಲ್ಲ. ಈ ಕಾರಣಕ್ಕಾಗಿ ಅದೇ ರೀತಿ ಒಂದು ಕಡೆ ಅವರ ಅನಾರೋಗ್ಯದ ದೃಷ್ಟಿಯಿಂದ ಅವರಿಗೆ ಚಿಕಿತ್ಸೆಯ ಒಂದು ಅವಶ್ಯಕತೆ ಇದೆ. ಅದರ ಜೊತೆಗೆ 31 ವರ್ಷಗಳ ಕಾಲ ಒಂದು ಕಡೆ ಅವರು ತಲೆಮರೆಸಿಕೊಂಡಿದ್ದಾರೆ ಅಂತಕ್ಕಂಥದ್ದು ಸುಳ್ಳು. ಪ್ರತಿ ಬಾರಿಯೂ ಒಂದು ದಾಖಲೆಗಳ ಪ್ರಕಾರ ನೋಡೋದಾದರೆ 3 ಬಾರಿ ಅವರನ್ನು ಠಾಣೆಗೆ ಕರೆಸಿ ಅವ್ರ ಕಡೆಯಿಂದ ಮುಚ್ಚಳಿಕೆ ಪತ್ರವನ್ನು ಬರೆಸ್ಕೊಂಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಗೋಚರವಾಗುತ್ತೆ. ಇದೆಲ್ಲ ಒಂದು ಅಂಶಗಳನ್ನು ಇಟ್ಕೊಂಡು ಶ್ರೀಕಾಂತ್ ಪೂಜಾರಿ ಪರ ವಕೀಲರು ಈಗಾಗಲೇ ಪ್ರತಿವಾದವನ್ನು ಮಂಡಿಸಿರ್ತಕ್ಕಂಥದ್ದು. ಈ ವಾದ ಪ್ರತಿವಾದ ಪರಿಗಣಿಸಿದ ನಂತರ ಈಗಾಗಲೇ ನ್ಯಾಯಾಲಯ ಒಂದು ಕಡೆ ತೀರ್ಪನ್ನು ಕಾಯ್ದಿರಿಸಿದೆ. ಇನ್ನೇನು ಮಧ್ಯಾಹ್ನದ ನಂತರ ಈ ಒಂದು ತೀರ್ಪು ಪ್ರಕಟವಾದ ನಂತರ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಸಿಗುತ್ತೋ ಇಲ್ಲವೋ ಅಂತಕ್ಕಂಥ ಒಂದು ಸಾಕಷ್ಟು ಕುತೂಹಲ ಮನೆ ಮಾಡಿದೆ. ಒಟ್ಟಾರೆ ಈ ಒಂದು ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಒಂದು ಕಡೆ ವಾದ ಮತ್ತು ಪ್ರತಿವಾದದ ನಂತರ ಒಂದು ಕಡೆ ಶ್ರೀಕಾಂತ್ ಪೂಜಾರಿ ಅವರ ಪರವಾಗಿರುವಂಥ ವಕೀಲರು ಈಗಾಗಲೇ ಪ್ರತಿವಾದವನ್ನು ಮಂಡನೆ ಮಾಡಿದ್ದಾರೆ. ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರು ಮಾಡಬೇಕು. ಇನ್ಮೇಲೆ ಅಂದರೆ ಈ ಹಿಂದೆ ಏನು 16 ಪ್ರಕರಣಗಳಿದ್ವು, ಆ 16 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಠಾಣೆಗೆ ವಿಚಾರಣೆಗಾಗಿ ಅವರು ಆಗಮಿಸಿದ್ರು, ಕೋರ್ಟ್ಗೂ ಕೂಡ ಆಗಮಿಸಿದ್ರು. ಅವೆಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆಗೂ ಕೂಡ ಆಗಮಿಸಿದ್ರು, ಅಟೆಂಡನ್ನು ಮಾಡಿದರು. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಲಕ್ಕೆ ವಿಚಾರಣೆಗೆ ಅವರು ಒಳಪಡ್ತಾರೆ, ಕೋರ್ಟ್ಗೆ ಬರ್ತಾರೆ, ಅದೇ ರೀತಿ ಪೊಲೀಸ್ ಅಧಿಕಾರಿಗಳ ವಿಚಾರಣೆಗೂ ಅವರು ಬರ್ತಾರೆ ಅಂತಕ್ಕಂಥ ಒಂದು ಪ್ರತಿವಾದವನ್ನು ಮಾಡುವ ಮೂಲಕ ಶ್ರೀಕಾಂತ್ ಪೂಜಾರಿಗೆ ಜಾಮೀನನ್ನು ಮಂಜೂರು ಮಾಡಬೇಕು. ಈ ಎಲ್ಲ ಅಂಶಗಳನ್ನು ಪರಿಗಣನೆ ತಗೊಂಡು ಶ್ರೀಕಾಂತ್ ಪೂಜಾರಿಗೆ ಜಾಮೀನನ್ನು ಮಂಜೂರು ಮಾಡಬೇಕು ಅಂತಕ್ಕಂಥ ಒಂದು ಪ್ರತಿವಾದವನ್ನು ಏನು ಶ್ರೀಕಾಂತ್ ಪೂಜಾರಿ ಅವರ ಪರ ವಕೀಲರಾಗಿರುವಂಥ ಸಂಜೀವ್ ಬಡಸ್ಕರ್ ಅವರು ಒಂದು ಕಡೆ ಪ್ರತಿವಾದನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಅಂಶಗಳನ್ನು ಯಾವ ರೀತಿ ಪರಿಗಣನೆ ಮಾಡುತ್ತೆ, ನ್ಯಾಯಾಲಯ ಯಾವ ರೀತಿ ಪರಿಗಣನೆ ಮಾಡಿ
ಶ್ರೀಕಾಂತ್ ಪೂಜಾರಿಗೆ ಯಾವ ರೀತಿ ಜಾಮೀನನ್ನು ಮಂಜೂರು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜಯಪ್ರಕಾಶ್ ಶೆಟ್ಟಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಬರ್ತಾ ಇರುವಂಥ ಮತ್ತೊಂದು ಸುದ್ದಿ.